ಬಹಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ಇರಬೇಕು. ಇವತ್ತು ಮನೆ ಮಗ ಇವತ್ತು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದವನು ವಾಪಸ್ ಬರೋದೇ ಡೌಟ್. ಊಟ ಮಾಡಿ ಗುಡ್ ನೈಟ್ ಅಂತೇಳಿ ಮೆಸೇಜ್ ಮಾಡಿ ಬೆಳಗ್ಗೆ ಸಿಗ್ತೀನಿ ಅಂತೇಳಿ ಮೆಸೇಜ್ ಮಾಡಿ ಮಲಗುವಂತ ಸ್ನೇಹಿತ ಮತ್ತೆ ಬೆಳಗ್ಗೆ ಆಗೋಷ್ಟರಲ್ಲಿ ಎದ್ದೊಳ್ತಾನೋ ಇಲ್ವೋ ಅನ್ನುವ ಒಂದು ರೀತಿಯಲ್ಲಿ ಗೊಂದಲ. ನಾಳೆ ಬೆಳಗ್ಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗಬೇಕು ಅಂತೇಳಿ ನಾಳೆ ಬೆಳಗ್ಗೆಯ ಬಟ್ಟೆಯನ್ನ ಐರನ್ ಮಾಡಿಟ್ಟು ಮಲಗುವಂತ ವ್ಯಕ್ತಿ ಬೆಳಗ್ಗೆ ಎದ್ದೋಳಲ್ಲ. ಈಗ ತಾನೇ ಸ್ನೇಹಿತರ ಜೊತೆ ಕಾಫಿ ಕುಡ್ಕೊಂಡು ಹೋಗಿ ಮನೆಗೆ ಹೋಗಿ ಮಲ್ಕೋಬೇಕು, ಅಷ್ಟೊತ್ತಲ್ಲಿ ಒಂದು ಸುದ್ದಿ ಬಂದಿರುತ್ತೆ ಆತ ಸತ್ತೋದ ಅಂತೆ. ಅಪ್ಪ ಇವತ್ತು ಆಟೋವನ್ನ ಓಡಿಸ್ಕೊಂಡು ಹೋದ್ರು, ನಾಳೆ ಅಪ್ಪ ಬಂದು ನನ್ನ ಫೀಸನ್ನ ಕಟ್ತಾನೆ ಅಂತೇಳಿ ಮಗ ಕಾಯ್ಕೊಂಡಿರ್ತಾನೆ, ಆದ್ರೆ ಅಪ್ಪ ರಸ್ತೆಯಲ್ಲೇ ಸತ್ತೋಗಿರ್ತಾನೆ. ಇಂತಹ ಪ್ರಕರಣಗಳು ತುಂಬಾ ನಡೀತಾ ಇದೆ. ಎಲ್ಲದಕ್ಕೂ ಕಾರಣ ಹಾರ್ಟ್ ಅಟ್ಯಾಕ್. ಇವತ್ತು ವೈದ್ಯರು ಹೇಳ್ತಿದ್ದಾರೆ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು ಅಂತೇಳಿ, ನಾವು ಹೇಗೆ ಎಚ್ಚೆತ್ಕೊಳ್ಬೇಕು ಅಂತೇಳಿ. ನೋಡಿ, ಈ ಮುಂಚೆ ಎಲ್ಲ ಈ 80-90ರ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಂದ್ರೆ ಅದು 70 ವರ್ಷದ ವೃದ್ಧರಿಗೂ 60 ವರ್ಷ ಮೇಲ್ಪಟ್ಟವರಿಗೂ ಅನ್ನೋದಾಯ್ತು. 2000-2010 ಸಂದರ್ಭದಲ್ಲಿ 50 ವರ್ಷ ಮೇಲ್ಪಟ್ಟವರು ಕಂಡು ಬರ್ತಾ ಇತ್ತು. ಈ 2010ರಿಂದ 2020ರ ಸಂದರ್ಭದಲ್ಲಿ ನಾವು ಗಮನಿಸಿದಂತೆ ಈ 40 ವರ್ಷಕ್ಕಿಂತ ಮೇಲ್ಪಟ್ಟವರು ಕಂಡು ಬರ್ತಾ ಇತ್ತು. ಆದ್ರೆ ಕಳೆದ ಒಂದೆರಡು ವರ್ಷಗಳಿಂದ 20 ವರ್ಷದಿಂದ 30 ವರ್ಷ ಇರುವಂತವರು, ಆಸುಪಾಸಿನಲ್ಲಿರುವಂತವರು ಇವತ್ತು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಹಾಸನ ರಾಜ್ಯದ ಹಾರ್ಟ್ ಅಟ್ಯಾಕ್ ರಾಜಧಾನಿ ಆಗಿ ಮಾರ್ಪಾಡಾಗ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಬಹುತೇಕರು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು ಪ್ರಾಣಕ್ಕೆ ಹಾನಿ ಉಂಟು ಮಾಡುವ ಕಾಯಿಲೆ ಅಂದ್ಕೊಂಡಿದ್ದಾರೆ. ಅಂದಿನ ಕಾಲದಲ್ಲಿ ಅಪರೂಪಕ್ಕೆ ಹೀಗಾಗ್ತಿತ್ತು. ಆದ್ರೆ ಕಾಲ ಬದಲಾಗಿ ಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾವಾಗ ಹೃದಯ ಸ್ತಂಭನವಾಗುತ್ತೋ ಗೊತ್ತಿಲ್ಲ. ಅದರಲ್ಲೂ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ವಾಯುವೇಗದಲ್ಲಿ ಹೆಚ್ಚುತ್ತಾ ಇವೆ. ಹೃದಯಾಘಾತದ ರಾಜಧಾನಿಯಾಗುತ್ತಿದೆ ಹಾಸನ. 2 ವರ್ಷಗಳಲ್ಲಿ 507 ಜನರ ದುರ್ಮರಣ. ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ವಿಶೇಷವಾಗಿ ಹಾಸನದಲ್ಲಿ ಯುವ ಸಮೂಹವೇ ಈ ಡೆಡ್ಲಿ ಸಮಸ್ಯೆಗೆ ಬಲಿಯಾಗ್ತಾ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಇಂದು ಕೂಡ ಒಂದು ದುರಂತ ಸಾವಾಗಿದೆ. ಎಂದಿನಂತೆ ಬೆಳಗ್ಗೆ ಮನೆಯಿಂದ ಆಟೋ ಚಲಾಯಿಸಿಕೊಂಡು ಹೊರಟ ಆಟೋ ಚಾಲಕ ಮರಳಿ ಮನೆಗೆ ಹೋಗಿಲ್ಲ. ಅಷ್ಟರಲ್ಲಿ ವಿಧಿ ಆತನ ಬಾಳಲ್ಲಿ ಆಟ ಆಡಿದೆ. ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ಆಟೋ ಚಲಾಯಿಸ್ತಾ ಇದ್ದ ಗೋವಿಂದಾಗೆ ಎದೆನೋವು ಕಾಣಿಸಿಕೊಳ್ತು. ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆಯೇ ತಾವೇ ಆಟೋ ಚಲಾಯಿಸಿಕೊಂಡು ಹಾಸನ ಜಿಲ್ಲಾಸ್ಪತ್ರೆಗೆ ತೆರಳಿದ್ದಾರೆ. ಆದರೆ ಚಿಕಿತ್ಸೆ ಆರಂಭಿಸುವ ಮುನ್ನವೇ ಹೃದಯಾಘಾತದಿಂದ ಕುಸಿದು ಮೃತಪಟ್ಟಿದ್ದಾರೆ. ಹಾಸನಕ್ಕೆ ಹಾರ್ಟ್ ಅಟ್ಯಾಕ್. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾನೇ ಇವೆ. 2 ವರ್ಷಗಳಲ್ಲಿ ಬರೋಬ್ಬರಿ 507 ಜನಕ್ಕೆ ಹೃದಯಾಘಾತವಾಗಿದೆ. 20ರಿಂದ 30 ವರ್ಷ ವಯಸ್ಸಿನ 14 ಜನ, 30ರಿಂದ 40 ವರ್ಷ ವಯಸ್ಸಿನ 40 ಜನ, 40 ವರ್ಷ ಮೇಲ್ಪಟ್ಟ 136 ಜನರಿಗೆ ಹೃದಯಾಘಾತವಾಗಿದೆ. 2 ವರ್ಷಗಳಲ್ಲಿ 142 ಜನರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದು, ದುಶ್ಚಟ, ಆಹಾರ, ಜೀವನ ಶೈಲಿಯಿಂದಲೇ ಹೃದಯಾಘಾತಗಳ ಕೇಸ್ ಹೆಚ್ಚುತ್ತಾ ಇದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಊಹಿಸೋಕೂ ಆಗ್ತಿಲ್ಲ, ಅರಗಿಸಿಕೊಳ್ಳೋಕೂ ಆಗ್ತಿಲ್ಲ. ಬಾಳಿ ಬದುಕಬೇಕಾದವರೇ ಅರ್ಧಕ್ಕೆ ಜೀವನದ ಆಟ ಮುಗಿಸ್ತಾ ಇದ್ದಾರೆ. ಹಾಸನವನ್ನಂತೂ ಹೃದಯಾಘಾತ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಯಾರನ್ನೂ ಬಿಡ್ತಾ ಇಲ್ಲ. ಜಿಲ್ಲೆಯಲ್ಲಿ 1 ತಿಂಗಳ ಅಂತರದಲ್ಲಿ 16 ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಬಹಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ಇರಬೇಕು. ಇವತ್ತು ಮನೆ ಮಗ ಇವತ್ತು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದವನು ವಾಪಸ್ ಬರೋದೇ ಡೌಟ್. ಊಟ ಮಾಡಿ ಗುಡ್ ನೈಟ್ ಅಂತೇಳಿ ಮೆಸೇಜ್ ಮಾಡಿ ಬೆಳಗ್ಗೆ ಸಿಗ್ತೀನಿ ಅಂತೇಳಿ ಮೆಸೇಜ್ ಮಾಡಿ ಮಲಗುವಂತ ಸ್ನೇಹಿತ ಮತ್ತೆ ಬೆಳಗ್ಗೆ ಆಗೋಷ್ಟರಲ್ಲಿ ಎದ್ದೊಳ್ತಾನೋ ಇಲ್ವೋ ಅನ್ನುವ ಒಂದು ರೀತಿಯಲ್ಲಿ ಗೊಂದಲ. ನಾಳೆ ಬೆಳಗ್ಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗಬೇಕು
ಅಂತೇಳಿ ನಾಳೆ ಬೆಳಗ್ಗೆಯ ಬಟ್ಟೆಯನ್ನ ಐರನ್ ಮಾಡಿಟ್ಟು ಮಲಗುವಂತ ವ್ಯಕ್ತಿ ಬೆಳಗ್ಗೆ ಎದ್ದೋಳಲ್ಲ. ಈಗ ತಾನೇ ಸ್ನೇಹಿತರ ಜೊತೆ ಕಾಫಿ ಕುಡ್ಕೊಂಡು ಹೋಗಿ ಮನೆಗೆ ಹೋಗಿ ಮಲ್ಕೋಬೇಕು, ಅಷ್ಟೊತ್ತಲ್ಲಿ ಒಂದು ಸುದ್ದಿ ಬಂದಿರುತ್ತೆ ಆತ ಸತ್ತೋದ ಅಂತೇಳಿ. ಅಪ್ಪ ಇವತ್ತು ಆಟೋವನ್ನ ಓಡಿಸ್ಕೊಂಡು ಹೋದ್ರು, ನಾಳೆ ಅಪ್ಪ ಬಂದು ನನ್ನ ಫೀಸನ್ನ ಕಟ್ತಾನೆ ಅಂತೇಳಿ ಮಗ ಕಾಯ್ಕೊಂಡಿರ್ತಾನೆ, ಆದ್ರೆ ಅಪ್ಪ ರಸ್ತೆಯಲ್ಲೇ ಸತ್ತೋಗಿರ್ತಾರೆ. ಇಂತಹ ಪ್ರಕರಣಗಳು ತುಂಬಾ ನಡೀತಾ ಇದೆ. ಎಲ್ಲದಕ್ಕೂ ಕಾರಣ ಹಾರ್ಟ್ ಅಟ್ಯಾಕ್. ಇವತ್ತು ವೈದ್ಯರು ಹೇಳ್ತಿದ್ದಾರೆ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು ಅಂತೇಳಿ, ನಾವು ಹೇಗೆ ಎಚ್ಚೆತ್ಕೊಳ್ಬೇಕು ಅಂತೇಳಿ. ನೋಡಿ, ಈ ಮುಂಚೆ ಎಲ್ಲ ಈ 80-90ರ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಂದ್ರೆ ಅದು 70 ವರ್ಷದ ವೃದ್ಧರಿಗೂ 60 ವರ್ಷ ಮೇಲ್ಪಟ್ಟವರಿಗೂ ಅನ್ನೋದಾಯ್ತು. 2000-2010ರ ಸಂದರ್ಭದಲ್ಲಿ 50 ವರ್ಷ ಮೇಲ್ಪಟ್ಟವರು ಕಂಡು ಬರ್ತಾ ಇತ್ತು. ಈ 2010ರಿಂದ 2020ರ ಸಂದರ್ಭದಲ್ಲಿ ನಾವು ಗಮನಿಸಿದಂತೆ ಈ 40 ವರ್ಷಕ್ಕಿಂತ ಮೇಲ್ಪಟ್ಟವರು ಕಂಡು ಬರ್ತಾ ಇತ್ತು. ಆದ್ರೆ ಕಳೆದ ಒಂದೆರಡು ವರ್ಷಗಳಿಂದ 20 ವರ್ಷದಿಂದ 30 ವರ್ಷ ಇರುವಂತವರು, ಆಸುಪಾಸಿನಲ್ಲಿರುವಂತವರು ಇವತ್ತು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಹಾಸನ ರಾಜ್ಯದ ಹಾರ್ಟ್ ಅಟ್ಯಾಕ್ ರಾಜಧಾನಿ ಆಗಿ ಮಾರ್ಪಾಡಾಗ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಬಹುತೇಕರು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು ಪ್ರಾಣಕ್ಕೆ ಹಾನಿ ಉಂಟು ಮಾಡುವ ಕಾಯಿಲೆ ಅಂದ್ಕೊಂಡಿದ್ದಾರೆ. ಅಂದಿನ ಕಾಲದಲ್ಲಿ ಅಪರೂಪಕ್ಕೆ ಹೀಗಾಗ್ತಿತ್ತು. ಆದ್ರೆ ಕಾಲ ಬದಲಾಗಿ ಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾವಾಗ ಹೃದಯ ಸ್ತಂಭನವಾಗುತ್ತೋ ಗೊತ್ತಿಲ್ಲ. ಅದರಲ್ಲೂ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ವಾಯುವೇಗದಲ್ಲಿ ಹೆಚ್ಚುತ್ತಾ ಇವೆ. ಹೃದಯಾಘಾತದ ರಾಜಧಾನಿಯಾಗುತ್ತಿದೆ ಹಾಸನ. 2 ವರ್ಷಗಳಲ್ಲಿ 507 ಜನರ ದುರ್ಮರಣ. ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ವಿಶೇಷವಾಗಿ ಹಾಸನದಲ್ಲಿ ಯುವ ಸಮೂಹವೇ ಈ ಡೆಡ್ಲಿ ಸಮಸ್ಯೆಗೆ ಬಲಿಯಾಗ್ತಾ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಇಂದು ಕೂಡ ಒಂದು ದುರಂತ ಸಾವಾಗಿದೆ. ಎಂದಿನಂತೆ ಬೆಳಗ್ಗೆ ಮನೆಯಿಂದ ಆಟೋ ಚಲಾಯಿಸಿಕೊಂಡು ಹೊರಟ ಆಟೋ ಚಾಲಕ ಮರಳಿ ಮನೆಗೆ ಹೋಗಿಲ್ಲ. ಅಷ್ಟರಲ್ಲಿ ವಿಧಿ ಆತನ ಬಾಳಲ್ಲಿ ಆಟ ಆಡಿದೆ. ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ಆಟೋ ಚಲಾಯಿಸ್ತಾ ಇದ್ದ ಗೋವಿಂದಾಗೆ ಎದೆನೋವು ಕಾಣಿಸಿಕೊಳ್ತು. ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆಯೇ ತಾವೇ ಆಟೋ ಚಲಾಯಿಸಿಕೊಂಡು ಹಾಸನ ಜಿಲ್ಲಾಸ್ಪತ್ರೆಗೆ ತೆರಳಿದ್ದಾರೆ. ಆದರೆ ಚಿಕಿತ್ಸೆ ಆರಂಭಿಸುವ ಮುನ್ನವೇ ಹೃದಯಾಘಾತದಿಂದ ಕುಸಿದು ಮೃತಪಟ್ಟಿದ್ದಾರೆ. ಹಾಸನಕ್ಕೆ ಹಾರ್ಟ್ ಅಟ್ಯಾಕ್. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾನೇ ಇವೆ. 2 ವರ್ಷಗಳಲ್ಲಿ ಬರೋಬ್ಬರಿ 507 ಜನಕ್ಕೆ ಹೃದಯಾಘಾತವಾಗಿದೆ. 20ರಿಂದ 30 ವರ್ಷ ವಯಸ್ಸಿನ 14 ಜನ, 30ರಿಂದ 40 ವರ್ಷ ವಯಸ್ಸಿನ 40 ಜನ, 40 ವರ್ಷ ಮೇಲ್ಪಟ್ಟ 136 ಜನರಿಗೆ ಹೃದಯಾಘಾತವಾಗಿದೆ. 2 ವರ್ಷಗಳಲ್ಲಿ 142 ಜನರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದು, ದುಶ್ಚಟ, ಆಹಾರ, ಜೀವನ ಶೈಲಿಯಿಂದಲೇ ಹೃದಯಾಘಾತಗಳ ಕೇಸ್ ಹೆಚ್ಚುತ್ತಾ ಇದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ.